ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಭಾರ್ಗವಿ ಹಾಗೆ JP ಪಾಟೀಲ್ ಇಬ್ಬರ ಅಬ್ಬರ ಮಗದೊಮ್ಮೆ ಶುರುವಾಗಿದೆ. JP ಪಾಟೀಲ್ ಅವರು ಕೋರ್ಟ್ನಲ್ಲಿ ಹಳಿಯ JP ಆಗಿದ್ದಾರೆ. ಎತ್ತ ಕಡೆ ಬೃಂದ ಹಾಗೆ ಸಾಕ್ಷಿ ಇಬ್ಬರು ಕೂಡ ಗಡಗಡ ಅಂತ ನಡಕಬೇಕಾಗಿದೆ. ನಿರ್ಮಲಾ ರಿಯಲ್ ಫೀಸ್ ಹೊರಬಿದ್ದಿದೆ ಸೊಸೆ ಭಾರ್ಗವಿ ಮುಂದೆ. ಏನಾಯ್ತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಮರಿ. ಇಲ್ಲಿ ಬೃಂದ ತನ್ನ ಕುತಂತ್ರ ಬುದ್ಧಿಯನ್ನು ಇನ್ನೂ ಕೂಡ ಬಿಟ್ಟಿಲ್ಲ. ಮನೆ ಬಾಡಿಗೆ ಕಟ್ಟೋ ದುಡ್ಡನ್ನೇ ಇಟ್ಕೊಂಡು ತನ್ನ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಸಾಕ್ಷಿ ಜೊತೆ ಸೇರಿಕೊಂಡು ಸಾಕ್ಷಿಯನ್ನು ತೃಪ್ತಿಪಡಿಸೋ ಸಲುವಾಗಿ, ಸಾಕ್ಷಿಯ ಒಂದು ನಂಬಿಕೆಯನ್ನು ಗಳಿಸೋ ಸಲುವಾಗಿ ತನ್ನ ಮನೆಯ ಮರ್ಯಾದೆಯನ್ನೇ ತೆಗೆಯೋದಕ್ಕೆ ಮುಂದಾಗ್ತಾಳೆ. ಇಲ್ಲಿ ಬಾಡಿಗೆ ಕೇಳೋದಕ್ಕೆ ಅಂತ ಓನರ್ ಬಂದಾಗ ನಿರ್ಮಲ್ ಅವರು ಮನೆ ಬಗ್ಗೆ ತುಂಬಾ ಹಗುರವಾಗಿ ಮಾತಾಡ್ತಾರೆ. ಇದರಿಂದಾಗಿ ಅವ್ರಿಗೆ ಬೇಜಾರ ಆಗತ್ತೆ. ಪರವಾಗಿಲ್ಲ ಬಿಡು ಭಾರ್ಗವಿ, ನೋಡ್ಕೊಂಡು ಸುಮ್ಮನಿದ್ದೀವಿ, ಬಾಡಿಗೆ ತೊಗೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ದೆ, ಬಾಡಿಗೆ ಕೊಡಿ ಅಂತ ಕೇಳ್ತಾರೆ. ಇಡೀ ಕೊಡ್ತೀವಿ ನಿಮ್ಮ ಮನೆ ಬಾಡಿಗೆ, ನಾವು ಹೋಗೋ ಬೃಂದ ಬಾಡಿಗೆ ತೊಗೊಂಡ್ಬಾ ಅಂತ ನಿರ್ಮಲಾ ಹೇಳ್ತಾರೆ. ಆದರೆ ನಿರ್ಮಲಾ ಅವರು ಬಾಡಿಗೆ ತೊಗೊಂಡ್ಬಾ ಅಂದರೆ ಬರಿಗೈಯಲ್ಲಿ ಬರ್ತಾಳೆ ಬೃಂದ. ದುಡ್ಡೆಲ್ಲಿ ಅಂದರೆ ದುಡ್ಡು ಕಾಣಿಸ್ತಿಲ್ಲ, ಕಳವಾಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಹುಡುಕದ್ಯಾ 2 ಬಾರಿ ಅಂದಾಗ ಹೌದು ಇಲ್ಲ ಅಂತ ಹೇಳ್ತಾರೆ. ಇಷ್ಟೊಂದೆಲ್ಲ ಬಿಲ್ಡಪ್ಪು, ಕಟ್ಟೋಕ್ಕೆ ದುಡ್ಡಿಲ್ಲ, ಇದೆಲ್ಲ ಬಿಲ್ಡಪ್ ಬೇರೆ ಬೇಕಾ, ಹಾಗೆ ಹೀಗೆ ಅಂತ ಒಂದೊಂದು ಮಾತನಾಡ್ತಾರೆ. ಇಲ್ಲಿ ನಿರ್ಮಲಾ ಅವರು ರಿಕ್ವೆಸ್ಟ್ ಮಾಡ್ಕೊತಿರ್ತಾರೆ. ಅದೇ ಟೈಮ್ಗೆ ಸರಿಯಾಗಿ ಅಲ್ಲಿಗೆ ಸಾಕ್ಷಿ ಎಂಟ್ರಿ ಕೊಡ್ತಾರೆ. ನೀವು ಯಾಕೆ ಮೇಡಮ್ ನಿಮ್ಮಂಥ ದೊಡ್ಡವರು ಇಲ್ಲಿಗೆ ಬರ್ತೀರಾ, ಇವ್ರಿಗೆ ಕಟ್ಟೋಕೆ ದುಡ್ಡಿಲ್ಲ ಬಾಡಿಗೆನ ಅಂತ ಹೇಳಿದಾಗ, ಏನಕ್ಕ ಇದು ನಮ್ದನ್ನೆಲ್ಲ ಇಟ್ಕೊಂಡಿದ್ರಿ ಇಷ್ಟು ವರ್ಷ, ಈಗ ಬಾಡಿಗೆ ಕೂಡ ಇಟ್ಕೊಳ್ಳೋದಕ್ಕೆ ಮುಂದಾಗ್ಬಿಟ್ರಾ ಅಂತ ಹೇಳಿ ಸಾಕ್ಷಿ ತಿಳಿಸ್ತಾರ. ಏನೋ ನಿಮ್ಮನ್ನ ನೋಡಿ ಹೋಗೋಣ ಅಂತ ಬಂದರೆ ಈ ರೀತಿ ಅವಮಾನ ಆಗ್ತಿದ್ಯಲ್ಲ ಯಾಕಾರು ಬಂದೋ ನಾನು ಅಂತ ಹೇಳ್ತಾರ. ನಂತರ ಅಲ್ಲಿಂದ ಅವರು ಹೊರಡೋಕೆ ನೋಡಿದಾಗ ಈ ಕಡೆ ಓನರ ಈಗೇನು ಕಟ್ತಿರೋ ಇಲ್ವೋ ಅಂತ ಹೇಳಿ ಕೇಳ್ತಿದ್ದಾರೆ. ಇತ್ತ ಕಡೆ ನಿರ್ಮಲ್ ಅವರು ಇಲ್ಲ ಕಟ್ತೀನಿ ಅಂತ ಹೇಳಿದ್ರು ಕೂಡ ಅವಕಾಶ ಕೊಡುವುದಿಲ್ಲ, ನಾವು ಈಗಲೇ ದುಡ್ಡನ್ನು ಕೊಡಬೇಕು ಅಂತ ಹೇಳಿದ್ದೆ. ಮನೆ ಪದಾರ್ಥಗಳನ್ನು ತೆಗೆದು ಹೊರಗಡೆ ಬಿಸಾಡಿಸ್ತಿದ್ದಾರೆ ಓನರ್. ಆಗ ಇಲ್ಲಿ ಬೃಂದ ಅಯ್ಯೋ ಅತ್ತೆ ಏನತ್ತೆ ಮಾಡೋದು, ಸಾಕ್ಷಿಯತೆ ಏನಾದರೂ ದುಡ್ಡು ಕೊಡ್ತಾರಾ ಕೇಳಿ ಅಂತದಾಗೆ ಸಾಕ್ಷಿಯವರು ಏನಕ್ಕ ದುಡ್ಡು ಬೇಕಾ ನಿಮಗೆ ಅಂತ ಕೇಳ್ತಾರೆ. ನಿರ್ಮಲ್ ಅವರು ಏನೂ ಕೂಡ ಮಾತಾಡೋದಿಲ್ಲ. ಸರಿ ಆಯಿತು, ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂದ ತಕ್ಷಣ ನಿರ್ಮಲಾಗೆ ಖುಷಿ ಆಗತ್ತೆ. ಇತ್ತ ಕಡೆ ನಾನು ನಿಮಗೆ ಸಹಾಯ ಮಾಡಬೇಕು ಅಂದರೆ ನೀವು ಬಂದು ನನ್ನ ಕಾಲನ್ನು ಇಟ್ಕೊಂಡು ಕ್ಷಮೆ ಕೇಳಬೇಕು ಅಂತ ಹೇಳಿದಾಗ ನಿಜಕ್ಕೂ ನಿರ್ಮಲಾ ಆಗ ತಗೊಳ್ತಾರೆ. ಆದರೆ ಇಲ್ಲಿ ಬೃಂದ ನಾನು ನಿಮ್ಮ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ ಚಿಕ್ಕತ್ತೆ ಅಂತ ಬಂದಾಗ ನೀನಲ್ಲ ಬೇಕಾಗಿರೋದು, ಈ ಆಫರ್ ಇರೋದು ಬರೀ ಅಕ್ಕಂಗೆ ಮಾತ್ರನೇ, ಅಕ್ಕ ಬಿದ್ದರಷ್ಟೇ ನಿಮಗೆ ದುಡ್ಡು ಸಿಗತ್ತೆ ಅಂತ ಹೇಳಿದಾಗ ಇತ್ತ ಕಡೆ ನಿರ್ಮಲ ಅವರು ಹಿಂದೂ ಮುಂದೆ ನೋಡ್ತಾರೆ. ಸೊಸೆಯಾಗಿ ಅತ್ತೆ ಮರ್ಯಾದೆಯನ್ನು ಕಾಪಾಡಬೇಕಾಗಿರ್ತಕ್ಕಂಥ ಬೃಂದ ಅತ್ತೆಯನ್ನು ಪೂಸಿ ಹೊಡೆದು ಅವರನ್ನು ಮನಸ್ಸನ್ನು ಬದಲಾಯಿಸಿ ಮ್ಯಾನಿಪ್ಯುಲೇಟ್ ಮಾಡಿ ಅವರ ಕಾಲಿಗೆ ಬೀಳೋ ರೀತಿ ಮಾಡೋದಕ್ಕೆ ಮುಂದಾಗ್ತಾಳೆ. ಆಕೆಯು ಮಾತನ್ನು ನೆಚ್ಕೊಂಡಂತ ನಿರ್ಮಲಾ ಅವರು ಮನೆ ಒಳಿತಗೋಸ್ಕರ ಮನೆ ಮರ್ಯಾದೆಗೆ ಹೋಗಬಾರ್ದು ಅಂತ ಹೇಳಿ ಕಾಲಿಗೆ ಬೀಳೋದಕ್ಕೆ ಹೋಗ್ಬಿಡ್ತಾರೆ. ಅಷ್ಟರಲ್ಲಿ ಭಾರ್ಗವಿ ಅಲ್ಲಿ ಬರ್ತಾಳೆ. ಬರ್ತಿದ್ದಾಗನೇ ಈ ಕಡೆ ಬೃಂದ ಕೈ ಹಿಸ್ಕೊತಾರೆ. ನಂತರ ಇಲ್ಲಿ ಬೃಂದ ಬಂದಿದೆ, ಏನಾಯಿತು, ಯಾಕೆ ರೀತಿ ಮನೆ ಸಾಮಗ್ರಿಗಳನ್ನ ಹೊರಗಡೆ ಬಿಸಾಡಿದ್ರು ಅಂತ ಓನರ್ನ ಪ್ರಶ್ನೆ ಮಾಡ್ತಾರೆ. ನೋಡಮ್ಮ, ನಾನು ಮನೆ ಹೇಗಿದೆ ಅಂದರೆ ಹೇಗೆಲ್ಲ ಆಡ್ಕೊಂಡ್ರು ಗೊತ್ತಾ, ಬಾಡಿಗೆ ಕೊಡಿ ಅಂತ ಹೇಳಿದರೆ ಬಾಡಿಗೆ ಇಲ್ಲ ಅಂತ ಹೇಳ್ತಿದ್ದಾರೆ, ಅದಕ್ಕೆ ಮನೆ ಸಾಮಗ್ರಿನ ಆಚೆ ಬಿಸಾಕಿದ್ದೀನಿ, ಎಲ್ಲರನ್ನ ಕೂಡ ಹೊರಗಡೆ ಕರೆಸ್ತಿದ್ದೀನಿ ಅಂತ ಹೇಳ್ತಾರೆ. ಏನಿದು ಈ ರೀತಿಯಾಗಿ ನೀವು ಆಲ್ ಆಫ್ ಎ ಸಡನ್ ಮನೆ ಖಾಲಿ ಮಾಡಿ ಅಂತ ಹೇಳಿದ್ರೆ ಹೇಗಾಗತ್ತೆ, ನೀವು ಸೇಫ್ಟಿಗೆ ಅಂತಾನೆ ಮೊದಲು 2 ತಿಂಗಳು ದುಡ್ಡನ್ನು ಇಟ್ಕೊಂಡಿರ್ತೀರ ಅಲ್ವಾ, 1 ತಿಂಗಳು ಮುನ್ನ ತಾನೇ ನೋಟಿಸ್ ಇಶ್ಯೂ ಮಾಡಬೇಕು, ನೀವು ಇದ್ದಕ್ಕಿದ್ದಾಗೆ ಈ ರೀತಿ ಮಾಡೋದಕ್ಕೆ ಆಗೋದಿಲ್ವಲ್ಲ ಅಂತ ಹೇಳಿದಾಗ, ಏನಮ್ಮ ಇದು ನಮ್ಮ ಮನೆ ಕೊಟ್ಟಿದ್ದೆ ತಪ್ಪಾಗೋಯ್ತಾ, ನಾನು ಬಾಡಿಗೆ ಕೇಳೋಕೆ ಬಂದೆ, ಬಾಡಿಗೆ ಕೊಟ್ಟಿದ್ರೆ ನಾನು ಯಾಕೆ ಈ ಸಾಮಗ್ರಿಗಳನ್ನು ಹೊರಗಡೆ ಹಾಕ್ತಿದ್ದೆ ಅಂತ ಹೇಳಿ ಓನರ್ ಹೇಳ್ತಾರೆ. ಸರಿ ಆಯಿತು, ನಿಮ್ಮ ಬಾಡಿಗೆ ಕೊಡ್ತೀನಿ ಇರಿ ಅಂತ ಹೇಳಿ ಬಾಡಿಗೆಯನ್ನು ಕೊಟ್ಟು ಅವರನ್ನು ಕಳಿಸ್ತಾರೆ. ನಂತರ ಇಲ್ಲಿ ಭಾರ್ಗವಿ ಬಂದವ್ರು ಬಂದಿದ್ರೆ ಒಳಗಡೆ ಬರಬಹುದಲ್ವಾ, ಅದೇ ಚಿಕ್ಕತ್ತೆ ಪಾಪ ನೀವು ಯಾಕೆ ಈ ಮನೆ ಒಳಗಡೆ ಬರ್ತೀರಾ, ನಮ್ಮ ಮನೆಗೆಲ್ಲ ನೀವು ಬರ್ತೀರಾ, ನೀವು ಬರೋದೇನೇ ಇದ್ರು ಕಳ್ಳರು ನಿಮ್ಮಂಥ ದರೋಡೆಕೋರು ಅಂಥವ್ರ ಮನೆಗೆ ಅಷ್ಟೇ ತಾನೇ, ನಮ್ಮ ಮನೆಗೆಲ್ಲ ಬರೋ ಯೋಗ್ಯತೆ ನಿಮಗಿಲ್ಲ ಬಿಡಿ ಅಂತ ಹೇಳಿ ಕಾಲು ಎಳಿತಾರೆ ಭಾರ್ಗವಿ. ಇದರಿಂದ ಸಾಕ್ಷಿ ಸಿಡಿದು ಹೇಳ್ತಾರೆ, ಏನು ಮಾತಾಡ್ತಿದ್ಯಾ ನೀನು ಅಂತ ಹೇಳಿದಾಗ, ಈಗ ಮಾತಾಡ್ತಿರೋದು ಕಡಿಮೆನೇ ಆಯಿತು, ನಿಮಗೆ ಇನ್ನೂ ಮಾತಾಡಬೇಕು, ಯಾಕಂದರೆ ನೀವು ಎಂಥವ್ರು ಇರಬೇಕು, ನಮ್ಮ ಅತ್ತೆನೇ ಕಾಲಿಗೆ ಬೀಳಿಸ್ಕೊಳಕ್ಕೆ ನೋಡಿದ್ರ, ನನ್ನ ಅತ್ತೆ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ಕಾಲಿಗೆ ಬೀಳೋದಿಲ್ಲ, ಏನು ಅಂದ್ಕೊಂಡಿದ್ರ ನೀವು, ನಮ್ಮ ಮನೆಯಲ್ಲೇ ಇಟ್ಕೊಂಡು ನಮಗೆ ದರ್ಬಾರ್ ನಡೆಸ್ತಿದ್ದೀರಾ, ನಿಜವಾಗ್ಲೂ ಆ ಮನೆ ಯಜಮಾನ್ರು ನಾವು, ನೀವಲ್ಲ, ನೀವಲ್ಲಿರೋದು ನಮ್ಮ ಮನೆ ನೋಡ್ಕೊಳ್ಳೋದಕ್ಕೆ, ತುಂಬ ಮೆರಿಬೇಡಿ ನೀವು, ನಿಮ್ಮಂಥವ್ರಿಗೆ ಪಾಠ ಕಲಿಸೋದು ಹೇಗೆ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ, ಇನ್ನು ಸ್ವಲ್ಪ ದಿನ ಅಷ್ಟೇ
ನೀವು ಕೂಡ ಮನೆನ ಬಿಟ್ಕೊಟ್ಟು ಹೋಗ್ತಾ ಇರಬೇಕಾಗತ್ತೆ, ಆಮೇಲೆ ಬೀದಿಗೆ ಬೀಳ್ತೀರಾ ಅಂತ ಹೇಳಿ ಸಖತ್ತಾಗಿ ತರಾಟೆಗೆ ತಗೋತಾರ. ನಂತರ ಇಲ್ಲಿ ಸಾಕ್ಷಿ ಅವ್ರಿಗೆ ಅವಮಾನ ಆಗಿಬಿಡುತ್ತೆ, ಅಲ್ಲಿಂದ ಹೊರಟು ಬಿಡ್ತಾರೆ. ತದನಂತರ ಇಲ್ಲಿ ಬೃಂದಾ ಕೂಡ ಹೋಗ್ತಿದ್ದಾಗೇ ಯಾಕತ್ತೆ ಅಟ್ಲೀಸ್ಟ್ ನೀವು ನನಗೆ ಕಾಲ್ ಮಾಡ್ಬೋದಿತ್ತಲ್ವ ಈ ರೀತಿ ಆಗ್ತಿದೆ ಅಂತ. ನಾನು ಬರ್ತಿದ್ದೆ ಅಂದಾಗ ಹೌದೌದು ಇಲ್ಲಿ ನನ್ನ ಮಗ ತಂದಿರೋ ದುಡ್ಡನ್ನು ತೊಗೊಂಡು ಹೋಗಿ ಈ ರೀತಿ ನಮ್ಗೆ ಅವಮಾನ ಮಾಡಿಸಿ ಆನಂತರ ನೀನು ತೊಗೊಂಡು ಬಂದು ಮರ್ಯಾದೆ ಉಳಿಸೋ ಥರ ಮಾಡ್ತಿದ್ಯಾ ಅಲ್ವಾ, ನನಗೆ ಗೊತ್ತಿದೆ ನೀನು ಎಂಥವಳು ಅಂತ ಹೇಳೋದಕ್ಕೆ ಮುಂದಾಗ್ತಾರೆ ಭಾರ್ಗವಿ. ಯಾವುದೇ ದುಡ್ಡನ್ನು ಕೂಡ ಎತ್ಕೊಂಡು ಹೋಗಿಲ್ಲ, ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ ಭಾರ್ಗವಿ. ಬಟ್ ನಿರ್ಮಲ ಅವರು ಕೇಳೋ ಮನಸ್ಥಿತಿಯಲ್ಲೇ ಇಲ್ಲ. ಭಾರ್ಗವಿ ಎಷ್ಟೇ ಒಳ್ಳೇದು ಮಾಡಿದ್ರು ಕೂಡ ಇಲ್ಲಿ ನಿರ್ಮಲ ಅವರು ಭಾರ್ಗವಿ ಬಗ್ಗೆ ತಪ್ಪಾಗಿ ತಿಳ್ಕೊತಿದ್ದಾರೆ. ಜೆ ಪಿ ನಿನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದಾನೆ, ಅವ್ನು ಯಾವತ್ತು ಗೊತ್ತಾಗತ್ತೋ ಈ ರೀತಿ ನೀನು ಅಂತ ಹೇಳಿ ನಿರ್ಮಲ ಅವರು ಒಳಗಡೆ ಹೋಗ್ಬಿಡ್ತಾರೆ. ಅತ್ತ ಕಡೆ ಜೆ ಪಿ ಪಾಟೀಲ್ ಅವರು ಡ್ರಾಫ್ಟ್ ಮಾಡ್ಕೊಡ್ತಿದ್ದಾರೆ, ಬೇಗ ಮಾಡಿಕೊಡಯ್ಯ ಅಂತ ಹೇಳಿ ಆ ಒಂದು ಕ್ಲೈಂಟ್ ಕೂಡ ಕೇಳ್ತಿದ್ದಾಗೆ ಸರಿ ಆಯಿತು ತಗೊಳ್ಳಿ ಅಂತಾರೆ. ಕರೆಕ್ಟಾಗಿ ಮಾಡಿದ್ಯಾ ನೀನು, ನನಗೆ ಯಾಕೋ ಡೌಟು ನೋಡ್ತೀನಿ ಇರು ಅಂದಾಗ ಜೆ ಪಿಗೆ ಕೋಪ ಬಂದ್ಬಿಡುತ್ತೆ. ನೀವು ಏನು ಬೇಕಿದ್ರು ಹೇಳಿ, ಆದರೆ ಕೆಲಸದ ಬಗ್ಗೆ ಮಾತಾಡಬೇಡಿ, ಬೇರೆಯವ್ರಿಗೆ ಹೋಗ್ಬಿಟ್ಟು ಇದನ್ನು ಜೆ ಪಿ ಮಾಡಿರೋ ಡ್ರಾಫ್ಟ್ ಅಂತ ಹೇಳಿ ಅವರೇ ಹೇಳ್ತಾರೆ ಸರಿ ಇದೆಯೋ ತಪ್ಪಿದ್ಯೋ ಅಂತ ಹೇಳಿ ಅಂತ ಜೆ ಪಿ ಹೇಳಿದಾಗ ಏನು ಸರ್ ನೀವು ಜೆ ಪಿ ಪಾಟಿಲ್ಲ ನಿಜಕ್ಕೂ ಗೊತ್ತಿರಲಿಲ್ಲ ಸರ್ ಕ್ಷಮಿಸ್ಬಿಡಿ ಅಂತ 2,000 ಕೊಟ್ಟು ಹೋಗ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಜೂನಿಯರ್ ಆಗಿ ಸೇರಿಸ್ಕೊಳ್ಳಿ ಅಂತ ಹೇಳಿದಂಥ ವ್ಯಕ್ತಿ ಬಂದು ಏನು ಸರ್ ನೀವು ಎಂಥವ್ರು 2,000 ರೂಪಾಯಿಗೆ ಇಷ್ಟು ಖುಷಿ ಪಡ್ತಿದ್ರಲ್ಲ, ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿ ಕೇಳಿದಾಗ ಯಾವುದೇ ಕೆಲಸ ಕೂಡ ಕೀಳಾಗಿ ಕಾಣಬಾರ್ದು, ಮೊದಲು ಅಹಂಕಾರವನ್ನು ಬಿಟ್ಟು ವಿನಯದಿಂದ ನಡ್ಕೊ, ನಮ್ಮವ್ರನ್ನ ಕ್ಲೈಂಟ್ಸ್ನ ಜೊತೆಗೆ ಸುತ್ತಮುತ್ತ ಇರೋರನ್ನ ಆಡ್ಕೊಳ್ಳೋದನ್ನು ಬಿಟ್ಟು ಮನುಷ್ಯತ್ವವನ್ನು ಕಲ್ತ್ಕೊ, ಆಗ ಮಾತ್ರ ನೀನು ಬೆಳೆಯೋದಕ್ಕೆ ಸಾಧ್ಯವಾಗತ್ತೆ. ಅಹಂಕಾರದಿಂದ ಬೇರೆಯವ್ರನ್ನ ಆಡ್ಕೋತಾ ಇದ್ದರೆ ಖಂಡಿತವಾಗ್ಲೂ ನೀನು ಇದರಲ್ಲಿ ಬೆಳೆಯೋದಲ್ಲ. ನಾವು ಮಾಡೋ ಕೆಲಸವನ್ನು ನಾವು ಶ್ರದ್ಧೆಯಿಂದ ಮಾಡಬೇಕು. ಇವತ್ತು ಜೆ ಪಿ ಇಷ್ಟೆಲ್ಲ ಸಾಧನೆ ಮಾಡಿದಾನೆ ಅಂದರೆ ಅದಕ್ಕೂ ಮುನ್ನ ಅವನು ಇದೇ ಕೆಲಸ ಮಾಡ್ಕೊಂಡು ಬಂದಿರೋದು. ನಾವು ಏನು ಕೆಲಸ ಮಾಡ್ತಿದ್ದೀವಿ, ಎಲ್ಲಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ನಾವು ಎಷ್ಟು ಜ್ಞಾನವನ್ನು ಪಡೆದುಕೊಂಡಿದ್ದೀವಿ ಅನ್ನೋದು ಮುಖ್ಯವಾಗತ್ತೆ ಅಂತ ಹೇಳಿ ಜೆ ಪಿ ಆ ಹುಡುಗನ್ನ ತರಾಟೆಗೆ ತಗೋತಾರೆ. ತದನಂತರ ಇಲ್ಲಿ ಅರ್ಜುನ್ಗೆ ಕೂಡ ವಿಷಯ ಗೊತ್ತಾಗ್ಬಿಟ್ಟಿದೆ, ಈ ರೀತಿ ಬಂತು ಮನೆಯಲ್ಲಿ ಈ ರೀತಿ ಅಮ್ಮಂಗೆ ಅವಮಾನ ಮಾಡಿದ್ರು ಅಂತ. ಖಂಡಿತ ಇದನ್ನು ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ ಅರ್ಜುನ್ಗೆ. ಅದೇ ರೀತಿ ಭಾರ್ಗವಿಗೂ ಕೂಡ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಹಾಗಾಗಿ ಆಲ್ರೆಡಿ ವಕಾಲತ್ತು ಹಾಕಿ ಬಂದಿದ್ದಾರೆ ಭಾರ್ಗವಿ. ಈ ಕಡೆ ಅರ್ಜುನ್ ಕೂಡ ಅದನ್ನೇ ಯೋಚನೆ ಮಾಡ್ತಿದ್ರು, ಬಟ್ ಆಲ್ರೆಡಿ ಭಾರ್ಗವಿ ವಕಾಲತ್ತು ಹಾಕಿದ್ದಾರೆ. ಎತ್ತ ಕಡೆ ಬೃಂದಾ ಮತ್ತು ಸಾಕ್ಷಿ ಒಂದು ಪಾರ್ಕಲ್ಲಿ ಭೇಟಿ ಮಾಡಿದಾರ. ಇನ್ನೇನು ನನ್ನ ಆಸೆ ಪೂರೈಸ್ಬಿಡ್ತಿತ್ತು, ಅಕ್ಕ ಕಾಲಿಗೆ ಬೀಳ್ತಿದ್ರು, ಅಷ್ಟರಲ್ಲಿ ಭಾರ್ಗವಿ ಬಂದುಬಿಟ್ಲು ಅಂದಾಗ ಆದರೂ ಕೂಡ ನಿಮ್ಮ ಮುಂದೆ ಅವಮಾನ ಆಯ್ತಲ್ಲ, ಖುಷಿ ಆಯ್ತಲ್ವ ಚಿಕ್ಕತ್ತೆ ಅಂತ ಬೃಂದಾ ಕೇಳಿದ್ದಕ್ಕೆ ಆಯಿತು, ಆದರೆ ಕಾಲಿಗೆ ಬಿದ್ದಿದ್ರೆ ನಾನು ಅಂದ್ಕೊಂಡಿದ್ದೆಲ್ಲ ಆಗ್ತಾ ಇತ್ತು ಅಂತ ಹೇಳ್ತಾರೆ ಸಾಕ್ಷಿ. ನೀವೇನು ಯೋಚನೆ ಮಾಡಬೇಡಿ, ಇನ್ನು ಮುಂದೆ ನಿಮ್ಮ ಪರವಾಗಿ ನಾನೆಲ್ಲಿರ್ತೀನಿ, ಕೆಲಸ ಮಾಡ್ತೀನಿ ಅಂದಾಗ ಖಂಡಿತ ನೀನು ನನ್ನ ವಿಶ್ವಾಸ ಗಳಿಸ್ಕೊಂಡಿದ್ಯಾ, ನೀನು ನಮ್ಮ ಜೊತೆ ಕೆಲಸಕ್ಕೆ ಉಪಯೋಗಕ್ಕೆ ಬರ್ತೀಯ ಅಂತ ಗೊತ್ತಾಗಿದೆ. ಅದೇ ರೀತಿಯಾಗಿ ಆ ಇಡೀ ಮನೆಯನ್ನು ಸರ್ವನಾಶ ಮಾಡಿದರೆ ಖಂಡಿತವಾಗ್ಲೂ ನೀನು ಆ ಜಗನ್ ವಿಶ್ವಾಸವನ್ನು ಕೂಡ ಗಳಿಸ್ಕೋಬಹುದು ಅಂತ ಸಾಕ್ಷಿ ಹೇಳ್ತಾರೆ. ಫಸ್ಟು ನಮಗೆ ಜೆ ಪಿನೋ ನಿರ್ಮಲಾನೋ ಅಲ್ಲ, ಭಾರ್ಗವಿ ಬಂದು ನನ್ನ ಕಾಲಿಗೆ ಬೀಳಬೇಕು, ಆ ರೀತಿ ನೀನು ಮಾಡಬೇಕು ಅಂದಾಗ ಖಂಡಿತ ನೀವೇನು ಯೋಚನೆ ಮಾಡಬೇಡಿ ಅತ್ತ, ಖಂಡಿತ ಅವಳು ಬಂದು ನಿಮ್ಮ ಕಾಲಿಗೆ ಬೀಳು ಹಾಗೆ ನಾನು ಮಾಡ್ತೀನಿ ಅಂತ ಹೇಳಿ ಸಾಕ್ಷಿ ಹತ್ರ ಹೇಳ್ತಾರೆ ಬೃಂದಾ. ನಂತರ ಒಂದಷ್ಟು ದುಡ್ಡನ್ನು ಕೂಡ ತಗೋತಾಳೆ ಬೃಂದಾ. ನಂತರ ಸಾಕ್ಷಿ ಹೋಗ್ತಿದ್ದಾಗೇ ನನ್ನ ದುಡ್ಡನ್ನು ನಿಮ್ಮ ಹತ್ರ ಕೇಳುವುದಕ್ಕೆ ನಾನು ಕೈ ಒಡ್ಬೇಕಾಗಿದೆ, ಈ ರೀತಿ ನಿಮ್ಮ ಜೊತೆ ಸೇರ್ಕೊಂಡಿರೋದು ನಿಮ್ಮನ್ನು ಬೆಳೆಸೋದಕ್ಕೆ, ನಿಮಗೆ ಆಸ್ತಿ ಉಳಿಸೋದಕ್ಕಲ್ಲ, ಆ ಆಸ್ತಿಯನ್ನು ನಾನು ಕಿತ್ಕೊಂಡು ನಾನು ಅನುಭವಿಸ್ಬೇಕು ಅಂತ ಈ ಬೃಂದಾ ಏನು ಅನ್ನೋದನ್ನು ನಿಮಗೆಲ್ಲ ತೋರಿಸ್ತಾಳೆ ಅಂತ ಹೇಳಿ ಬೃಂದಾ ಕೂಡ ಅನ್ಕೋತಾರೆ. ತದನಂತರ ಇತ್ತ ಕಡೆ ಮನೆಗೆ ಬಂದಿರ್ತಕ್ಕಂಥ ಜೆ ಪಿ ಸೊಸೆಗೆ ಮಾಂಗಲ್ಯ ಸರವನ್ನು ಬಿಡಿಸ್ಕೊಂಡು ಬಂದು ಅದನ್ನು ಅರ್ಜುನ್ ಕೈ ಕೊಟ್ಟು ಅರ್ಜುನ ಕೊಡು ಅಂತ ಹೇಳಿದ್ದಾರೆ. ಅರ್ಜುನ್ ಕೂಡ ಪ್ರೀತಿಯಿಂದ ಭಾರ್ಗವಿಗೆ ನಿಮ್ಮ ಮಾವ ಬಿಡಿಸ್ಕೊಂಡು ಬಂದಿದ್ದಾರೆ, ನಾನೇ ಬಿಡಿಸ್ಕೊಂಡು ಬರಬೇಕು ಅಂದ್ಕೊಂಡಿದ್ದೆ, ಆದರೆ ನಿಮ್ಮ ಅಪ್ಪನಂತಿರೋ ಮಾವ ತೆಗೆದುಕೊಂಡು ಬಂದಿದ್ದಾರೆ, ತಗೊಳ್ಳಿ ಅಂತ ಹೇಳಿ ತಾವೇ ಮಾಂಗಲ್ಯ ಸರವನ್ನು ಹಾಕ್ತಿದ್ದಾರೆ ಭಾರ್ಗವಿಗೆ. ಹಾಗಿದ್ರೆ ಮುಂದಿನ ವಿಡಿಯೋ